ಹಲೋ ಎಲ್ರಿಗೂ. ಬೆಳಗ್ಗೆನೇ ಎದ್ದು ಯೋಗ ಕ್ಲಾಸ್ ಮುಗಿಸ್ಕೊಂಡು ಹೆಸ್ರುಕಾಳು ದೋಸೆ ಮತ್ತು ಟೊಮೊಟೊ ಚಟ್ನಿ ಮಾಡಿ ಮಗನ ಸ್ಕೂಲಿಗೆ ಕಳಿಸಿ ಊರಿಗೆ ಬಂದೆ. ಊರಿಗೆ ಬಂದಿದ ತಕ್ಷಣ ಅಮ್ಮ ಮೀನು ಸಾರು ಮತ್ತು ಮೀನು ಫ್ರೈ ಮಾಡಿಟ್ಟಿದ್ರು. ಊಟ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಟೊಮೊಟೊ ಬಿಡಿಸ್ತಾಯಿದ್ರು. ನಾವು ಸ್ವಲ್ಪ ಟೊಮೊಟೊ ಬಿಡಿಸೋಣ ಅಂತೇಳಿ ಬಂದೆ. ಮತ್ತು ಟೊಮೊಟೊ ಬಿಡಿಸಿ ಸ್ವಲ್ಪ ಹೊತ್ತು ಅಪ್ಪ ಸಪ್ರೇಟ್ ಟೊಮೊಟೊ ಎಲ್ಲ ಐಟಮ್ ಮಾಡ್ತಾಯಿದ್ರು. ಮತ್ತು ಸೈಜ್ ವೈಸು ಸ್ಕ್ರೇಟಿಗೆ ತುಂಬ್ತಾಯಿದ್ರು. ಹಾಗಾಗಿ ನಾನು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾಡಿದೆ. ಮತ್ತು ತುಂಬ ವೇಸ್ಟೇಜ್ ಎಲ್ಲ ಬಂದಿತ್ತು. ಹಾಗಾಗಿ ಇನ್ನೇನು ರೇಟ್ ಬೇರೆ ಕಡಿಮೆ ಆಗಿತ್ತು ಟೊಮೊಟೊದು. ವೇಸ್ಟೇಜ್ ಎಲ್ಲ ತೆಗ್ದಾಕಿ ಸ್ಕ್ರೇಟ್ ಎಲ್ಲ ಮಾಡಿ ಮುಗಿಸಿದ್ವಿ. ಮತ್ತು ಅಪ್ಪ ಅಮ್ಮ ಎಲ್ಲ ಎತ್ತಿಡ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ಸ್ಕ್ರೇಟೆಲ್ಲ ಎತ್ತಿಟ್ಟು ಇನ್ನೇನು ನಂಗೆ ಟೈಮ್ ಆಯಿತು, ಹಾಗಾಗಿ ಹೊರಡು ಅಂತ ಅಂದರು. ಅದಕ್ಕೆ ಆಪಲ್ ಟೊಮೊಟೊ ಎತ್ತಿಟ್ಟಿದ್ರು. ಸ್ವಲ್ಪ ನನಗೆ ಇಷ್ಟ ಅಂತೇಳಿ ಅಪ್ಪ ಸಪ್ರೇಟು ಅದೆಲ್ಲ ತೊಗೊಂಡು ಅಪ್ಪ ಜೋಗನಹಳ್ಳಿಗೆ ತೊಗೊಂಬಂದುಬಿಟ್ರು. ಸ್ವಲ್ಪ ಅಲಸಂದೆಕಾಯಿ ಎಲ್ಲ ತೊಗೊಂಬಂದೆ. ಮಗ ಬರೋಷ್ಟೊತ್ತಿಗೆ ಬರಬೇಕಲ್ವ ತುಮಕೂರಿಗೆ. ಹಂಗಾಗಿ ಮನೆಗೆ ಬಂದು ಸಪ್ರೇಟೆಲ್ಲ ಎತ್ತಿಟ್ಟು ಟೊಮೊಟೊ ಎಲ್ಲ ತೊಗೊಂಬಂದಿದ್ದೆ ಫ್ರೆಂಡ್ಸ್ಗೆಲ್ಲ ಕೊಡೋಣ ಅಂತೇಳ್ಬಿಟ್ಟು. ಹಾಗಾಗಿ ಎಲ್ರಿಗೂ ಸಪ್ರೇಟ್ ಮಾಡಿ ಎತ್ತಿಟ್ಟು ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ರೊಟ್ಟಿ ಮಾಡೋಣ ಅಂತೇಳಿ ಎಲ್ಲ ರೊಟ್ಟಿ ಎಲ್ಲ ರೆಡಿ ಮಾಡಿಕೊಂಡು ರೊಟ್ಟಿಗೆ ಬೆಂಡೆಕಾಯಿ ಚಟ್ನಿ ಮತ್ತು ಟೊಮೊಟೊ ಗೊಜ್ಜು ಮೂಲಂಗಿ ಪಲ್ಯ 3 ಮಾಡಿ ಮತ್ತು ಊರಿಂದ ಬೆಣ್ಣೆ ಕೊಟ್ಟು ಕಳಿಸಿದ್ರು ಅಮ್ಮ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ. ಹಂಗಾಗಿ ಬೆಣ್ಣೆ ಹಾಕ್ಕೊಂಡು ರೊಟ್ಟಿ ತಿಂದ್ವು.